20 ವರ್ಷಗಳಿಂದ ಒಂದು ಪ್ಯಾಟರ್ನ್ ಗಮನಿಸ್ತಾ ಇದ್ದೀನಿ ನಾನು. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋ ಮಾತು ಯಾವಾಗ ಬರುತ್ತಲ್ಲ, ಅಂಥದ್ದೇ ಸನ್ನಿವೇಶದಲ್ಲಿ ತಪ್ಪು ಯಾರು ಮಾಡಿದ್ರೂ ತಪ್ಪೇ ಅನ್ನೋ ಮಾತು ಕೂಡ ಬರುತ್ತೆ. ಸಿಚುವೇಶನ್ ಸೇಮ್ ಇರುತ್ತೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋದಕ್ಕೂ ತಪ್ಪು ಯಾರು ಮಾಡಿದ್ರೂ ತಪ್ಪೇ ಅನ್ನೋದಕ್ಕೂ. ಕೆಲವು ತಪ್ಪುಗಳು ನಡೆದಾಗ ಅದಕ್ಕೆ ಧರ್ಮ ಮಾತ್ರ ಅಲ್ಲ, ಜಾತಿಗಳು ಉಪಜಾತಿಗಳು ಬಂದುಬಿಡ್ತವೆ ಕೆಲವು ತಪ್ಪುಗಳು ನಡೆದ ಸಂದರ್ಭದಲ್ಲಿ. ಆ ವ್ಯತ್ಯಾಸವನ್ನು ಜನ ಗಮನಿಸ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಂಬರ್ 1. ನಂಬರ್ 2, ಬಿ ಜೆ ಪಿಯವ್ರು ಹೋದಲ್ಲೆಲ್ಲ ಹಿಂಗಾಗುತ್ತೆ, ಬಿ ಜೆ ಪಿಯವ್ರು ಹೋದಲ್ಲೆಲ್ಲ ಹಿಂಗಾಗುತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅನಿಲ್ ಚಳಗೇರಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಬಟ್ ನನಗೊಂದು ಕಾಮನ್ ಸೆನ್ಸಿನ ಪ್ರಶ್ನೆ. ಕಾಶ್ಮೀರದ ಹಜರತ್ ಬಾಲ್ ಮಸೀದಿಯಲ್ಲಿ ಭಾರತದ ರಾಷ್ಟ್ರ ಲಾಂಛನವನ್ನು ಕುಕ್ಕಿ ಒಡೆದರು. ಅದರಲ್ಲಿ ಬಿ ಜೆ ಪಿಯವ್ರು ಏನು ಇತ್ತು ಅನ್ನೋದನ್ನು ತಾವು ಎಕ್ಸ್ಪ್ಲೇನ್ ಮಾಡಬೇಕು. ಬಿ ಜೆ ಪಿಯವ್ರದ್ದು ಏನಿತ್ತು ಅದರಲ್ಲಿ ಅಂತ. ಆಯಿತು, ಭಾರತದ ಒಂದು ರಾಜ್ಯದಲ್ಲಿ ನಡೆದಂಥ ಘಟನೆಯಪ್ಪ ಅದು. ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ ಸರ್, ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ದುರ್ಗಾದೇವಿಯ ಪೆಂಡಾಲ್ಗಳ ಕಥೆಯಲ್ಲಿ ಏನಾಯಿತು ಅನ್ನೋದನ್ನು ಜಗತ್ತು ನೋಡಿದೆ. ಅದರ ಪಕ್ಕದ ಬರ್ಮಾದಲ್ಲಿ ಬೌದ್ಧ ಭಿಕ್ಕುಗಳ ಜೊತೆಗೆ ಏನೇನಾಯಿತು ಅನ್ನೋದನ್ನು ಜಗತ್ತು ನೋಡಿದೆ. ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸೂ ಇಲ್ಲ. ಅದೆಲ್ಲ ಬಿಡ್ರಿ, ಅಫ್ಘಾನಿಸ್ತಾನದಲ್ಲಿ ಒಬ್ಬ ಬುದ್ಧ ಕೂಡ ಇಲ್ಲ, ಅಲ್ಲಿ ಬೌದ್ಧ ಒಬ್ಬನೂ ಇಲ್ಲ. ಬಾಮಿಯಾನ್ ಬುದ್ಧನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಆಗಿದ್ದ ಬಾಮಿಯಾನ್ ಬುದ್ಧನ ಮೂರ್ತಿಗಳಿಗೆ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಂಥವರೇ ರಾಕೆಟ್ ಇಟ್ಟು ಹೊಡೆದಾಕಿದ್ರು. ಅಲ್ಲೂ ಬಿ ಜೆ ಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, RSS ಇಲ್ಲ, ಸಂಘ ಪರಿವಾರ ಇಲ್ಲ, JDS ಇಲ್ಲ. ಹಿಂಗಿರುವಾಗ ಕಾಮನ್ ಸೆನ್ಸಿನ ಪ್ರಶ್ನೆಯನ್ನು ಪತ್ರಕರ್ತನಾಗಿ ನಾನು ಕೇಳ್ಕೊಳ್ಳೋದು, ಸಮಸ್ಯೆಯ ಮೂಲ ಏನು ಅಂತ. ಶಿವಮೊಗ್ಗದಿಂದ ಕುತ್ಕೊಂಡಿದ್ದಾರಲ್ಲಿ ಇಸ್ಮಾಯಿಲ್ ಖಾನ್ ಅವರು. ಅದೇ ಶಿವಮೊಗ್ಗ ಜಿಲ್ಲೆಯಲ್ಲಿ 5 ಮತ್ತು 6 ವರ್ಷದ ಇಬ್ಬರು ಮಕ್ಕಳು ಟೆರೆಸ್ ಮೇಲೆ ನಿಂತ್ಕೊಂಡು ಗಣೇಶನ ವಿಗ್ರಹದ ಮೇಲೆ ಉಗಿತವೆ. ನಾನು ಮಕ್ಕಳನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರಿಗೆ ಏನು ಶಿಕ್ಷಣ ಸಿಕ್ಕಿದೆ ಅನ್ನೋದನ್ನು ನಾನು ಕೇಳ್ತಾ ಇರೋ ಪ್ರಶ್ನೆ. ಏನು ಸಿಕ್ತು ಅಂತ ಅಂದರೆ, ಇದು ಅನಿಲ್ ತಡ್ಕಲ್ ಅವರೇ, ರಾಜಕಾರಣದ ಹೊರತಾಗಿಯೂ ನಿಮ್ಗೊಂದು ಜೀವನ ಇದೆ, ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲಿರುವ ಇಬ್ಬರಿಗೂ ರಾಜಕಾರಣದ ಹೊರತಾಗಿ ಜೀವನ ಇದೆ. ಎಲ್ಲರೂ ಸಂಸಾರಸ್ಥರು, ಮಕ್ಕಳಿದ್ದಾರೆ. ಅವರ ಭವಿಷ್ಯ ಏನು, ಅವರ ಜೀವನ ಏನು? ನೀವು ಬರೀ ಬೀದರ್ನಲ್ಲಿ ನೆರೆ ಮಾತ್ರ ಮಾತಾಡ್ತಿದ್ದೀರಿ, 1 ಟ್ರಿಲಿಯನ್ ಎಕನಾಮಿ ಅಷ್ಟೇ ಮಾತಾಡ್ತಿದ್ದೀರಿ. ನಾನು ಮುಂದಿನ 100 ವರ್ಷದ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದೀನಿ ಸ್ವಾಮಿ. ಭವಿಷ್ಯದ ಚಿಂತೆ ನಿಮಗಿಂತ ಜಾಸ್ತಿ ನಾನು ಮಾಡ್ತೀನಿ, ಭವಿಷ್ಯದ ಚಿಂತೆಯನ್ನು ಮಾಡ್ತೀನಿ. ಸರ್, ಈಗ 5 ಮತ್ತು 6 ವರ್ಷದ ಮಗುವಿನ ತಾಯಿ ಕ್ಯಾಮ್ರಾದ ಮುಂದೆ ಕೂತ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ಮಕ್ಕಳು ತಪ್ಪು ಮಾಡೋದು ಅಂತ. ಮಕ್ಕಳನ್ನೇನೋ ಮಾಡಿ ಅಂತ ಕೇಳ್ತಿಲ್ಲ. ಮೂರ್ತಿ ಪೂಜೆಯ ಬಗ್ಗೆ ಅಸಹ್ಯ ಈ ಮಟ್ಟಿಗೆ ಹೋಗಿಬಿಟ್ರೆ, ಅಸಹನೆ ಈ ಮಟ್ಟಿಗೆ ಹೋಗಿಬಿಟ್ರೆ ಸರ್, ಇದು ಮೂರ್ತಿ ಪೂಜಕರ ನಾಡು ಸ್ವಾಮಿ. ಇದು ಇಲ್ಲಿ ಗಣೇಶನ ಉತ್ಸವಗಳು ನಡೀತವೆ, ದುರ್ಗಮ್ಮನ ಉತ್ಸವ ನಡೀತವೆ, ದೇವಿ ಉತ್ಸವಗಳು ನಡೀತವೆ, ಕೃಷ್ಣನ ಉತ್ಸವ ನಡೆಯುತ್ತೆ. ಅದರ ಬಗ್ಗೆ ಅಸಹನೆ ಬಂದುಬಿಟ್ರೆ ಸಮಾಜ ಹೆಂಗೆ ಅಂದ್ರೆ, ನೀವು ಇದನ್ನ ಬಿಜೆಪಿ ಕಾಂಗ್ರೆಸ್ ಇದನ್ನ ನಿರಾಕರಣೆ ಮಾಡಿರೋರು ಯಾರು? ಇದನ್ನ ಯಾರು ನಿರಾಕರಣೆ ಮಾಡಿಲ್ಲ, ನಾವು 3 ಜನ ನಿರಾಕರಣೆ ಮಾಡಿಲ್ಲ. ಇದನ್ನ ನೀವು ಹೇಳ್ತಿರುವಂತದ್ದು ನಮ್ಮ ಭಾವನೆ ಸಾಧನೆ. ಅನಿಲ್ ತಡ್ಕಲ್, ಒಂದು ನಿಮಿಷ. ನೀವು ನಿರಾಕರಣೆ ಮಾಡಿಲ್ಲ ಅನ್ನೋದಾದ್ರೆ ಮೂರ್ತಿ ಪೂಜೆಯ ಬಗ್ಗೆ ಇರುವ ಅಸಹನೆಯಿಂದ ಘಟನೆ ಆಗಿದೆ ಅನ್ರಿ. ಬಿಜೆಪಿ ಅವರು ಬಂದಿದ್ದಕ್ಕಾಯ್ತಾ, ಸಂಘ ಪರಿವಾರ? ಸರ್, ಇಲ್ಲಿ ನಾವು ಬಿಜೆಪಿ ಅವರು ಬಂದಿದ್ದಕ್ಕಾಯ್ತಾ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದೀರಿ ನೀವು? ಸರ್, ಅಜಿತ್ ಒಂದ್ ನಿಮಿಷ. ಅಲ್ಲ, ವೈ ಆರ್ ಯು ಟೇಕಿಂಗ್ ದ ಎಂಟೈರ್ ಇಶ್ಯೂ ಇಂಟು ಸಮಥಿಂಗ್ ಎಲ್ಸ್? ಸಮಥಿಂಗ್ ಎಲ್ಸ್ ಅಲ್ಲ, ನಮ್ಮ ಈಗ ಬಾಂಗ್ಲಾದೇಶ ಬಗ್ಗೆ ಮಾತಾಡಿದ್ರಿ, ನೇಪಾಳ ಬಗ್ಗೆ ಮಾತಾಡಿದ್ರಿ. ಒಂದ್ ನಿಮಿಷ ಕೇಳಿ, ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇದ್ದೆ. ಒಂದ್ ನಿಮಿಷ ಕೇಳಿ, ತಾಳ್ಮೆಯಿಂದ ನಾನು ಹೇಳ್ತೀನಿ. ಈಗ ನೀವು ಏನ್ ಹೇಳಲಿಕ್ಕೆ ಹೊರಟಿರೋದೊಂದು ಬಹಳ ಸ್ಪಷ್ಟವಾಗಿ ಹೇಳ್ಬಿಡಿ. ಈ ದೇಶದೊಳಗೆ ಒಂದ್ ನಿಮಿಷ ನೀವ್ ಹೇಳ್ತಿರುವಂತದ್ದೇನು, ಈ ದೇಶದೊಳಗೆ ಮುಸ್ಲಿಮ್ಸ್ಗಳಿಂದ ಈ ತರದ್ದೊಂದು ಸನ್ನಿವೇಶಗಳು ಆಗ್ತಾ ಇದಾವೆ ಅನ್ನೋದು ತಮ್ಮ ವಾದ. ಈ ದೇಶದೊಳಗೆ ಅಂತ ಹೇಳಿದ್ರೆ ಅಲ್ಲಲ್ಲ, ಈ ದೇಶ ಅಲ್ಲ, ಈ ಪ್ರಪಂಚದೊಳಗೆ ಅಂತ ತಾವ್ ಹೇಳಿದ್ದು. ಈ ದೇಶದೊಳಗಲ್ಲ, ಈ ಪ್ರಪಂಚದೊಳಗೆ. ತಾವು ನೇಪಾಲ್ ತಗೊಂಡ್ರಿ, ಭೂಟಾನ್ ತಗೊಂಡ್ರಿ, ಬಾಂಗ್ಲಾದೇಶ ತಗೊಂಡ್ರಿ, ಇದನ್ನೆಲ್ಲ ಹೇಳ್ತಾ ಇದ್ರಿ. ನೀವೇನು ಅಂತಂದ್ರೆ you ಅಂತಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಸಬ್ಜೆಕ್ಟ್ ಲೈನ್ ಈಸ್ ಡಿವೈಡಿಂಗ್ ದ ಪಾಲಿಟಿಕ್ಸ್, ಡಿವೈಡಿಂಗ್ ದ ಹ್ಯುಮ್ಯಾನಿಟಿ, ಡಿವೈಡಿಂಗ್ ದ ಸಪರೇಷನ್ ಆಫ್ ದ ಪೀಪಲ್. ನಾವ್ ಹೇಳ್ತಿರೋದೇನು? ಇನ್ಕ್ಲೂಷನ್. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ, ನಾನು ಅದೇ ತರ ನಿಮ್ಗೆ 56 ಉದಾಹರಣೆಗಳು ಕೊಡ್ಲಾ, ಹೇಳ? ಈಗ ಆಯ್ತು. ಈಗ ಕೋವಿಡ್ ನಲ್ಲಿ ಹೈಯೆಸ್ಟ್ ಶವ ಸಂಸ್ಕಾರ ಮಾಡಿದ್ ಯಾವ ಕಮ್ಯುನಿಟಿ?
ಅದು ಹಿಂದೂ ಮುಸ್ಲಿಂ ಅಲ್ಲ ಒಂದ್ ನಿಮಿಷ ಇದು ಕೇಳಿ, ಇದು ಬಹಳ ಇಂಟ್ರೆಸ್ಟಿಂಗ್, ಬಹಳ ಇಂಟ್ರೆಸ್ಟಿಂಗ್. ಪಿಕ್ ಅಂಡ್ ಚೂಸ್ ಇದೆಯಲ್ಲ, ಚೂಸ್ ಮಾಡ್ತಾ ಇದ್ದೀರಿ. ಅಲ್ಲ ನೀವು ಮಾಡ್ತಾ ಇರೋದು ಅಜಿತ್ ಯು ಆರ್ ಡೂಯಿಂಗ್ ಅ ಪಿಕ್ ಅಂಡ್ ಚೂಸ್ ಇಲ್ಲಿ. ಈ ಕೇಳಿ ನಾನು ಹೇಳ್ತೀನಿ, ಅದೇ ತರ ಇನ್ನೊಬ್ಬರಿಗೆ ಯಾರಿಗೋ ರಕ್ತದಾನ ಮಾಡಿದಾಗ, ಕಿಡ್ನಿ ದಾನ ಮಾಡಿದಾಗ, ಇನ್ನೊಂದೇನೋ ದಾನ ಮಾಡಿದಾಗ ಅವಾಗ ಯಾವುದು ಹಿಂದೂ ಮುಸ್ಲಿಂ ಇರೋದಿಲ್ಲ. ಇದೇ ಆರ್ ಅಶೋಕ್ ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದಿದಾರ, ಇದೇ ವಿಜೇಂದ್ರ ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದಿದಾರ, ಇದೇ ಸಿ ಟಿ ರವಿ ಅವ್ರ ಅವ್ರ ಮಕ್ಕಳು ಓದ್ತಾರ್ರಿ ಆಕ್ಸ್ಫರ್ಡ್ ಒಳಗೆ, ಇನ್ನೊಬ್ರೊಳಗೋ ಯಾರೋ ಪಾಪ ಒಂದು ಹುಡುಗಿ ಪೆಟ್ರೋಲ್ ಬಂಕ್ ನ ಕೆಲಸ ಮಾಡೋ ಹುಡುಗಿನ ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡಿಸಿ ಆ ಹುಡುಗಿನ ಹೆಸರು ಇದನ್ನ ಹಾಳು ಮಾಡಿದ್ರಿ ಇವರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದ್ರ ಬಗ್ಗೆ ಸಿ ಐ ಆಮ್ ವೆರಿ ವೆರಿ ಕ್ಲಿಯರ್, ದೇರ್ ಈಸ್ ನೋ ಡಿವಿಷನ್ ಇನ್ ದ ಸಿಸ್ಟಮ್ ಆಫ್ ಕಮ್ಯುನಲಿಸಂ. ನಾನು ನನ್ನ ಇನ್ನೊಂದು ಪ್ಯಾಟರ್ನ್ ಅರ್ಥ ಮಾಡಿಸ್ತೀನಿ. ಈ ವಾದದ ಇನ್ನೊಂದು ಪ್ಯಾಟರ್ನ್, ತಪ್ಪು ನಡೆದಾಗ ತಪ್ಪು ಯಾರೇ ಮಾಡಿರ್ಲಿ, ತಪ್ಪು ಯಾರೇ ಮಾಡಿರ್ಲಿ, ಇರ್ರೆಸ್ಪೆಕ್ಟಿವ್, ಒಳ್ಳೇದ್ ನಡೆದಾಗ ಮುಸ್ಲಿಮರು ಮಾಡಿದ್ರ, ಹಿಂದೂ ಮಾಡಿದ್ರ, ಅಲ್ಲ ಒಂದ್ ನಿಮಿಷ ಐ ಆಮ್ ಟ್ರೈಂಗ್ ಟು ಟೆಲ್ ಯು ದ ಪ್ಯಾಟರ್ನ್. ನಾನು ಸೊಲ್ಯೂಷನ್ ಬಗ್ಗೆ ಕೂಡ ಮಾತಾಡಿದೆ ಅನಿಲ್. 2 ತಿಂಗಳಿಂದನೋ 3 ತಿಂಗಳಿಂದನೇ ಇಂಡೋನೇಷ್ಯಾದಲ್ಲಿದ್ದೆ. ನಾನು ಪ್ರಪಂಚದ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಅದು. ಅಲ್ಲಿ ಹಿಂದೂಗಳ ಸಂಖ್ಯೆ 2%. ಹೌದು, 2%. ಅಲ್ಲಿನ ನೋಟಿನ ಮೇಲೆ ಗಣೇಶನ ವಿಗ್ರಹ ಇದೆ. ಕರೆಕ್ಟ್. ಅಮೆರಿಕದಲ್ಲಿ ಅದು ಅವ್ರ ಏರ್ಲೈನ್, ನ್ಯಾಷನಲ್ ಏರ್ಲೈನ್ ಹೆಸರು ಗರುಡ. ಅಮೆರಿಕದಲ್ಲಿ ರಾಯಭಾರ ಕಚೇರಿಯನ್ನು ತೆಗೆದು ರಾಯಭಾರ ಕಚೇರಿಯ ಮುಂದೆ ಸರಸ್ವತಿಯ ವಿಗ್ರಹ ಇದೆ. ಸರಿ. ನಾನು ಅಲ್ಲಿ ಹೋದಾಗ ಕೇಳ್ತಾ ಇದ್ದೆ ಮುಸ್ಲಿಮರನ್ನ, ಇದು ಹೆಂಗಿದು ಅಂತ. ಅವ್ರು ಹೇಳಿದ್ದು ಒಂದೇ ಮಾತು, ನಮ್ಮ ದೇವರು ಅಲ್ಲ, ನಮ್ಮ ಇತಿಹಾಸ ರಾಮ ಅಂತ. ನಮ್ಮ ದೇವರು ಅಲ್ಲ, ನಮ್ಮ ಇತಿಹಾಸ ರಾಮ. ಸರ್, ಈಗ 1947 ಆಚೆಗೆ 1947 ಆಚೆಗೆ we were having all this. ಇಲ್ಲಿ ನಾವು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳಿ ನೋಡಿ, ಇದು these kind of statements is what it is going to make a problem in division. ನಾನು ಲಾಜಿಕಲ್ ಮಾತಾಡ್ತಿದ್ದೀನಿ ಸರ್. ಒಂದ್ ನಿಮಿಷ ಯಾವ ಆಧಾರದ ಮೇಲೆ ಹೊಡಿತು ಸರ್? ಒಂದ್ ನಿಮಿಷ. ಈ ದೇಶವನ್ನ ಕಟ್ಟಿರುವಂತದ್ದು ರಾಮ, ಕೃಷ್ಣ, ಹನುಮಂತ, ಇದೆಲ್ಲ ಮೈಥಾಲಜಿಕಲ್ ಸ್ಟೋರಿ. ಈ ದೇಶವನ್ನ ನಾವು ಅರ್ಪಿಸ್ಕೊಂಡಿರೋದು ಸಂವಿಧಾನದ ಮೇಲೆ. ಇವತ್ತು ನಾವು ಸಂವಿಧಾನದ ಮೇಲೆ ಪ್ರಮಾಣ ತಗೊಂತೀವಿ. ಏನಂತ? ಈ ದೇಶದೊಳಗೆ ನಾನು ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರನ್ನೂ ಒಂದೇ ತರ ನೋಡ್ತೀನಿ ಅಂತ ಹೇಳಿ. ಒಬ್ಬ ಸಂಸದನಾಗಿರ್ಬೋದು, ಒಬ್ಬ ಶಾಸಕನಾಗಿರ್ಬೋದು, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಅವ್ನು ಓದ್ ತಗೊಳ್ಬೇಕಾದ್ರೆ ಹೇಳ್ತಾನೆ. ಹಂಗಿದ್ರೆ ಚಲುವರಾಯ ಸ್ವಾಮಿ ಸಂವಿಧಾನ ಮೀರಿದ್ರ ಮುಸ್ಲಿಮರನ್ನ ಅರೆಸ್ಟ್ ಮಾಡಿ ಇಟ್ ಇಸ್ ಪ್ಯೂರ್ಲಿ ಆನ್ ದ ಎವಿಡೆನ್ಸ್ ವಾಟ್ ಚಲುವರಾಯ ಸ್ವಾಮಿ ಸ್ಪೋಕ್. ಅದಕ್ಕೆ ದಯವಿಟ್ಟು ಹೋಲಿಕೆ ಮಾಡಕ್ ಹೋಗ್ಬೇಡಿ. ಇಲ್ಲಿರುವಂತದ್ ವಿಚಾರ ಏನು? ಕಲ್ಲು ಹೊಡೆದಿದ್ದಾರೆ, ಅವ್ರನ್ನ ಒಳಗೆ ಹಾಕ್ಬೇಕು, ಅವ್ರನ್ನ ಒಳಗೆ ಹಾಕಿದ್ದಾರೆ. ಪೊಲೀಸರಿಗೆ ಏನೇನು ಕೆಲಸ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ, ಅವ್ರು ಅದ್ರ ಪಾಡಿಗೆ ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥದ್ದು ವೆರಿ ಸಿಂಪಲ್. ನಾವು ಹೋಗಿ ಅಲ್ಲಿ ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು ಅಂತಂದ್ರೆ ಇವ್ರ ಬೇಳೆಯನ್ನು ಅವ್ರ ಬೇಯಿಸ್ಕೊಂತ ಇದ್ದಾರೆ. ಬೇಯಿಸ್ಕೊಳ್ಳಿ, ದುಡ್ಡು ತಪ್ಪೋಲ್ಲ. ಆದರೆ ಇನ್ನೊಬ್ಬರು ಮಕ್ಕಳನ್ನ, ಇನ್ನೊಬ್ಬರು ಕಮ್ಯುನಿಟಿನ, ಇನ್ನೊಬ್ಬರು ಜಾತಿನ, ಇನ್ನೊಬ್ಬರು ಸಂಸಾರನ ಅಡೆ ಇಟ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಅವ್ರು ಮಾಡ್ತಾ ಇದಾರಲ್ಲ, ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ವಿ ಹ್ಯಾವ್. ಕರ್ಕೊಂಡು ಬನ್ನಿ ಸ್ವಾಮಿ, ನಾಳೆ ಆರ್ ಅಶೋಕ್ ಅವ್ರ ಮಗನ ಕರ್ಕೊಂಬಂದಿ, ವಿಜೇಂದ್ರ ಅವ್ರ ಮಗನ ಕರ್ಕೊಂಬಂದಿ, ಸಿ ಟಿ ರವಿ ಅವ್ರ ಮಗನ ಕರ್ಕೊಂಬರ್ರಿ, ಅಶ್ವಥ್ ನಾರಾಯಣ್ ಮಗನ ಕರ್ಕೊಂಬರ್ಲಿ, ಅಮಿತ್ ಶಾ ಅವ್ರ ಮಗನ ಕರ್ಕೊಂಬರ್ಲಿ, ಠಾಕೂರ್ ಅವ್ರ ಮಗನ ಕರ್ಕೊಂಬರ್ಲಿ, ಸ್ಮೃತಿ ಇರಾನಿ ಅವ್ರ ಮಗನ ಕರ್ಕೊಂಬರ್ಲಿ. ಯಾರು ಬೇಡ ಅಂತಾರ ಅವ್ರ ಮಕ್ಕಳನ್ನ ದಯವಿಟ್ಟು ಬಡವ್ರ ಮಕ್ಕಳನ್ನ ಮಾತ್ರ ಈ ತರದ ವಿಚಾರಕ್ಕೆ ತಾವು ತಳ್ಳಿಬಿಟ್ಟು ತಮಾಷೆ ನೋಡಕ್ ಹೋಗ್ಬೇಡಿ. ಇವತ್ತು ಸರಿಸುಮಾರು 182 ಪ್ರಕರಣಗಳನ್ನ ವಿಡ್ರಾ ಮಾಡ್ಕೊಂಡ್ರು. ಯಾರು? ಇದೇ ಭಾರತೀಯ ಜನತಾ ಪಾರ್ಟಿ 2019 2023 ಯಾರವರು? ವೈ ಡಿಡ್ ದೇ ಡೂ ಇಟ್? ಈ ತರದ್ದೆಲ್ಲ ಪ್ರಕರಣಗಳಿಗೆ ಬೇಕಾಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಈ ತರದ್ ಮಾಡಿರುವಂತದ್ದು. ಇವತ್ತು 2 ಗುಂಡಿ ತಕೊಂಡು ಅದ್ರೊಳಗೆ ಬೀಳೋದು ಹೆಂಗೆ ಅಂತ ಅನಿಲ್ ತಡ್ಕಲ್ಲ ಕೇಳೋದು. ಅಷ್ಟೇ.